ಹಾಯ್ ಗಾಯ್ಸ್, ಇವತ್ತಿನ ರೆಸಿಪಿಗಳು ಏನಂತ ಹೇಳೋದಾದರೆ, ಮನೆಯಲ್ಲೇ ಯಾವ ರೀತಿ ಗರಂ ಮಸಾಲ, ಕಬಾಬ್ ಪೌಡರ್, ಅದ್ರ ಜೊತೆ ವಾಂಗಿಬಾತ್ ಪೌಡರ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮನೆಯಲ್ಲೇ ಪೌಡ್ರುಗಳನ್ನು ರೆಡಿ ಮಾಡಿಕೊಂಡು ನಾವು ತಿಂಡಿ ಮಾಡೋದ್ರಿಂದ ತಿಂಡಿ ಅಂತೂ ಇನ್ನೂ ಸೂಪರಾಗಿ ಬರುತ್ತೆ. ಆಮೇಲೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಔಟ್ಸೈಡಿಂದ ತರೋದು ತಪ್ಪುತ್ತೆ, ಜೊತೆಲಿ ದುಡ್ಡು ಕೂಡ ಅಮೌಂಟು ಕೂಡ ಸೇವ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಮನೇಲಿ ಯಾರು ಹೌಸ್ ವೈಫ್ ಇರ್ತಾರೆ, ಮಿಸ್ ಮಾಡ್ದಲ್ಲ ಈ ವಿಡಿಯೋನ ಸೇವ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ವಾಂಗಿಬಾತು, ಕಬಾಬ್ ಪೌಡರ್, ಅದ್ರ ಜೊತೆಲಿ ಗರಂ ಮಸಾಲ ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಗರಂ ಮಸಾಲ ವಿಡಿಯೋ ಹಾಕಿದ್ದೀನಿ, ಬಟ್ ಇದರಲ್ಲಿ ಆದರೆ ಒಂದೇ ವಿಡಿಯೋದಲ್ಲಾದರೆ 3 ವಿಡಿಯೋಸ್ ಅಂದರೆ 3 ರೆಸಿಪಿಗಳನ್ನ ನೀವು ಟ್ರೈ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋ ಒಂದೇ ಲಾಗ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಹೊಸ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಫಸ್ಟಲ್ಲಿ ನಾನಿಲ್ಲಿ ವಾಂಗಿಬಾತ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸುಲಭ, ತುಂಬ ಟೇಸ್ಟಿಯಾಗಿರುತ್ತೆ. ವಾಂಗಿಬಾತಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೀವು ನೋಡಿದ್ದೀರಾ. ನಾನು 1 ಬೈ 1 ಹಾಕ್ಕೊಂಡು ನಿಮಗೆ ಹೇಳ್ತೀನಿ ಆಯಿತಾ. ಫಸ್ಟ್ ಗ್ಯಾಸ್ ಸ್ಟವ್ ಮೇಲೆ ನಾನಿಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ನಾನು 1 ಟೇಬಲ್ ಸ್ಪೂನು ಅಂದರೆ 1 ಕಪ್ ಅಷ್ಟೇ, ಚಿಕ್ಕ ಬೌಲಲ್ಲಿ ನಾನು ತೊಗೊಂಡಿರೋದು. 1 ಬೌಲು ಕಡಲೆಬೇಳೆ, 3/4 ಬೌಲು ಉದ್ದಿನಬೇಳೆ, 1/4 ಟೀ ಸ್ಪೂನು ಮೆಂತ್ಯ, ಅದ್ರ ಜೊತೆಲಿ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ನಿಮ್ಮ ಮನೇಲಿ ಏನು ಸ್ಪೈಸಸ್ ಇರುತ್ತೆ ಅದನ್ನು ಕೂಡ ಎಲ್ಲ ಹಾಕ್ಕೋಬೋದು, ಸ್ವಲ್ಪ ಸ್ವಲ್ಪನೇ. ಎಲ್ಲ ನಾವು ಏನು ಐಟಮ್ ಹಾಕಿದ್ದೀವಿ ಅದೆಲ್ಲ ಫ್ರೈ ಆದಮೇಲೆ ನಾನು 1 ಕಪ್ ದೊಡ್ಡ ಕಪ್ಪಲ್ಲಿ ಧನಿಯಾ ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದು ಅಷ್ಟೇ, ಎಲ್ಲ ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಅದೆಲ್ಲ ಹುರಿದಾದ್ಮೇಲೆ 2 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಸಾಸಿವೆನೂ ಕೂಡ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ನಾನಿಲ್ಲಿ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದೇ ಪ್ಯಾನ್ಗೆ ನಾನಿಲ್ಲಿ 1 ಬೌಲಷ್ಟು, 1 ಇಡೀ ಮುಷ್ಟಿಯಷ್ಟು ಮೆಣಸಿನ್ಕಾಯಿನ, 2 ಥರದ ಮೆಣಸಿನ್ಕಾಯಿನ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕೆಲವರು ಹುರ್ಕೋಬೋದು, ಇಲ್ಲ ಹಾಗೆಯೂ ಹುರ್ಕೋಬೋದು. ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಹಾಗಾಗಿ ಎಣ್ಣೆ ಇಲ್ಲದೇ ಹಾಕ್ತಲೇ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಮನೆಯಲ್ಲೇ ಸೂಪರ್ ಟೇಸ್ಟಿಯಾದ ಒಂದು ವಾಂಗಿಬಾತ್ ಪೌಡ್ರು ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಾಡೋದ್ರಿಂದನೂ ಅಷ್ಟೇ ಟೇಸ್ಟು, ತಿಂಡಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಸ್ಕಿಪ್ ಮಾಡ್ದಲೇ ಇನ್ನೂ 2 ರೆಸಿಪಿಗಳಿದ್ದಾವೆ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾನಿಲ್ಲಿ ವಾಂಗಿಬಾತ್ ಪೌಡ್ರ್ ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗರಂ ಮಸಾಲಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ 1 ಕಪ್ಪು ಧನಿಯಾ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು 2 ಸ್ಪೂನು ಸೋಂಕಾಳು, 1/4 ಟೀ ಸ್ಪೂನು ಮೆಂತ್ಯ, 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಪೈಸಸ್ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದಾದರೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಪತ್ರೆ, ಜಾಯಿಕಾಯಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಇಷ್ಟು ಮೆಣಸು, ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇಷ್ಟು ಎಲ್ಲ ಸ್ಪೈಸಸ್ ಹಾಕಿ ಮಾಡೋದ್ರಿಂದನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಗರಂ ಮಸಾಲ. ಚಿಕನ್ ಕಬಾಬ್ಗೂ ಕೂಡ ಇದೊಂದು ಸ್ಪೂನ್ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಮನೇಲಿ ಅಂದರೆ ಹೊರಗಿನ ಪೌಡ್ರು ಹಾಕೋದಕ್ಕಿಂತ ಚಿಕನ್ ಚಾಪ್ಸು, ನಾನ್ ವೆಜ್ ಐಟಮ್ಸಿಗೆಲ್ಲ ಇದನ್ನು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ವಿಡಿಯೋನ ಸೇವ್ ಮಾಡಿಕೊಂಡು ಪ್ಲೀಸ್ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ. ಫಸ್ಟು ನಾನು ಮೆಂತ್ಯ ಹಾಕ್ಬಿಟ್ಟು ಎಲ್ಲ ಸ್ಪೈಸಸ್ನೂ ಹಾಕ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಘಮ ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಏನು ಕಪ್ಪಾಗಲ್ಲ, ಅಂದರೆ ಸಿಯೋದು ಆ ಥರ ಏನೂ ಆಗಲ್ಲ. ನೆಕ್ಸ್ಟು ನಾನಿಲ್ಲಿ 3/4 ಕಪ್ಪಷ್ಟು, 1 ಕಪ್ ಅಂತಲೇ ಅಂದ್ಕೊಳ್ಳಿ, 1 ಕಪ್ಪಷ್ಟು ಧನಿಯಾ ಬೀಜನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ನೆಕ್ಸ್ಟು 1 ಕಪ್ಪಷ್ಟು, 1 ಬೌಲಷ್ಟು ಚಿಕ್ಕ ಬೌಲಲ್ಲಿ ಕಡಲೆನ ನಾನು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಡಲೆನ ಹುರ್ಕೊಂಡು ನಾವು ಗರಂ ಮಸಾಲಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ನಾವು ಫ್ರೈ ಎಲ್ಲ ಮಾಡ್ತೀವಲ್ವಾ, ಅದಕ್ಕೆ ಫ್ರೈಗೆಲ್ಲ ಹಾಕೋದ್ರಿಂದ ನಮಗೊಂದು ಸ್ವಲ್ಪ ಏನಾದರೂ ಗೊಜ್ಜು ಥರ ಬೇಕು ಅನ್ನೋದಾದರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಕಡಲೆ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು. ನೆಕ್ಸ್ಟು 2 ಬೌಲಷ್ಟು, ದೊಡ್ಡ ಬೌಲಷ್ಟು ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಗುಂಟೂರು, ಆಮೇಲೆ 2 ಥರದ್ದು ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ನಾನಿಲ್ಲಿ ಹುರ್ಕೊಂಡು, ಇದಕ್ಕೂ ಅಷ್ಟೇ ಎಣ್ಣೆ ಹಾಕಿಲ್ಲ, ಮಿಕ್ಸಿ ಜಾರ್ ಎಲ್ಲ ಒಂದು 10 ನಿಮಿಷ ತಣ್ಣಗಾದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಗರಂ ಮಸಾಲ, ವಾಂಗಿಬಾತ್ ಪೌಡ್ರು ಇದೆಲ್ಲ ರೆಡಿ ಮಾಡುವಾಗ ಅಡುಗೆ ಮನೆ ಅಂತೂ ಫುಲ್ ಘಮ ಘಮ ಅಂತಿತ್ತು. ಗರಂ ಮಸಾಲ ಪೌಡ್ರು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕಬಾಬ್ ಪೌಡ್ರ್ ಮಾಡೋಣ ಅಂತ ಹೇಳಿ
ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಕಬಾಬ್ ಪೌಡ್ರ್ ಅಂತೂ ತುಂಬಾ ಈಸಿ ಫ್ರೆಂಡ್ಸ್ ಮಾಡೋದು. ಕಬಾಬ್ ಪೌಡ್ರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದಾದರೆ ಅರ್ಧ ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 1 ಬೌಲಷ್ಟು ಚಿಲ್ಲಿ ಪೌಡರು, ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಒಂದು ಕಪ್ಪಷ್ಟು ಒಂದು ಚಿಕ್ಕ ಬೌಲಷ್ಟು ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಪುಡಿ, 1 ಕಪ್ಪಷ್ಟು ಧನಿಯಾ ಪುಡಿ, ಸ್ವಲ್ಪ ಕರಿಬೇವು ಸೊಪ್ಪು, ಜೊತೆಗೆ ಕಡಲೆ 1 ಕಪ್ಪು ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮನೇಲಿ ನಾವು ಕಬಾಬ್ ಮಾಡೋದಾದರೆ ಕಬಾಬ್ ಪೌಡ್ರ್ ಜೊತೆಲಿ ನಾವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿ ಮಾಡ್ತೀವಿ. ಅದ್ರ ಬದಲಿಗೆ ನಾವು ಈ ಥರ ಪೌಡ್ರನ್ನ ಒಂದು ರೆಡಿ ಮಾಡಿ ಇಟ್ಕೊಂಡು ಈ ಪೌಡ್ರ್ ಒಂದೇ ಹಾಕ್ಬಿಟ್ಟು ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ರಸ ಹಾಕಿ ಕಲಸಿಟ್ರೆ ಕಬಾಬ್ನ ಬೇಗ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲ ಗ್ರೈಂಡ್ ಆದಮೇಲೆ ನಾನು ಲಾಸ್ಟಿಗೆ 3/4 ಕಪ್ಪಷ್ಟು ಬಿಳಿ ಎಳ್ಳು ಹಾಕ್ಬಿಟ್ಟು 1 ಸೆಕೆಂಡ್ ಅಷ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಕಬಾಬ್ ಪೌಡರ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಎಳ್ಳು ಹಾಕಿರೋದ್ರಿಂದನೂ ಅಷ್ಟೇ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಕಬಾಬು. ನಾನಿಲ್ಲಿ ಒಂದೇ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ 3 ರೀತಿ ನಾನು ರೆಸಿಪಿನ ಇಲ್ಲಿ ಟ್ರೈ ಮಾಡಿದ್ದೀನಿ. ಗರಂ ಮಸಾಲ, ಕಬಾಬ್ ಪೌಡ್ರು, ಜೊತೆಲಿ ವಾಂಗಿಬಾತ್ ಪೌಡ್ರು. ಯಾರಿಗೆಲ್ಲ ನನ್ನ ವೀಡಿಯೋಸು ಇಷ್ಟ ಆಯಿತು ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ದಿವ್ಯ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.